ಹಾಯ್ ಹಲೋ ನಮಸ್ಕಾರ. ನಮ್ಮ ಎರಡನೇ ದಿನದ ಪ್ರವಾಸೋದ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಿರೋ ಸಿಡುಗೊಂಡು ಈ ಸಾಂಗ್ಲಿಯಾನ. ಇವತ್ತು ನಾವು ಬೆಳಗ್ಗೆನೆ ಗಂಗೋತ್ರಿ ಲಾಡ್ಜಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಇವತ್ತು ನಾನಾಗಲೇ ನೆನ್ನೆ ಹೇಳ್ದಂಗೆ ಗಡಾಯಿಕಲ್ ಕ್ಲೋಸ್ ಆಗಿದೆ. ಸೊ ಬೇರೆ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು. ನಿಮಗೆ ನೆನ್ನೆ ನಾನು ತೋರಿಸಿದ್ದೆ, 210 ರೂಪಾಯಿ ತೊಗೊಂಡಿದ್ರು, 10 ರೂಪಾಯಿ ಆ ಬುಕ್ಕಿಗೆ. ಇನ್ನು 100 ರೂಪೀಸು ರೂಮಿಗೆ ತೊಗೊಂಡು ಇನ್ನು 100 ರೂಪೀಸ್ ವಾಪಸ್ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ. ಅಂದರೆ ಒಂದು ರೂಮಿಗೆ ಆ ರೂಮಿಗೆ ಕೇವಲ 100 ರೂಪಾಯಿ ಅಷ್ಟೇ. ಈ ಥರ ಫೆಸಿಲಿಟೀಸು ನಮ್ಮ ಕರ್ನಾಟಕದಲ್ಲಿ ಅದು ಧರ್ಮಸ್ಥಳದಲ್ಲಿ ಬಿಟ್ಟರೆ ಎಲ್ಲೂ ಸಿಗೋಲ್ಲ. ಅಚ್ಚುಕಟ್ಟಾದಂಥ ರೂಮಿಗೆ ಕೇವಲ 100 ರೂಪಾಯಿ. ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದೇ ಥರ ಸುಮಾರು ಲಾಡ್ಜ್ಗಳಿದ್ದಾವೆ ಇಲ್ಲಿ. ಸಾಕೇತು, ನೇತ್ರಾವತಿ, ಗಂಗೋತ್ರಿ, ಈ ಥರ ಸುಮಾರು ಹೆಸರುಗಳು ಉಳ್ಳಂಥ ಲಾಡ್ಜ್ಗಳಿದ್ದಾವೆ. ನೀವು ಇಲ್ಲಿ ಬಂದು ಆರಾಮಾಗಿ ಇರ್ಬೋದು. ಅಕಸ್ಮಾತ್ ನಿಮಗೆ ಲಾಡ್ಜ್ ಬುಕ್ ಆದರೂ ಲಾಡ್ಜ್ ಎಲ್ಲ ರೂಮ್ಸ್ ಎಲ್ಲ ಫುಲ್ಲಾಗಿದ್ದಾವೆ ಅಂದರೆ ಚಾಪೆಗಳನ್ನ ಕೊಡ್ತಾರೆ 10 ರೂಪಾಯಿಗೆ. ಆರಾಮಾಗಿ ಹಾಸ್ಕೊಂಡು ಮಲ್ಕೋಬೋದು. ಜನರಲ್ ಟಾಯ್ಲೆಟ್ಸ್ನ ಯೂಸ್ ಮಾಡ್ಬೋದು. ಆಮೇಲೆ ನಿಮಗೆ ಇಲ್ಲಿ ಒಂದು ರೋಡ್ ಕಾಣ್ತಾ ಇರ್ಬೋದು ನೋಡಿ, ಇಲ್ಲಿ ಬೋರ್ಡ್ ಇದೆ, ಸೈನ್ ಬೋರ್ಡು, ಮಂಗಳೂರಿಗೆ ಅಂತ. ಈ ರೋಡಲ್ಲಿ ಹೋದರೂ ಉಜ್ರೆಗೆ ಆರಾಮಾಗಿ ಹೋಗುತ್ತೆ, ತುಂಬ ಹತ್ರ. ನೀವು ಸುಮ್ಮನೆ ದೇವಸ್ಥಾನ ಮುಂದೆಯಿಂದ ಬಳಸ್ಕೊಂಡು ಹೋಗೋ ಬಂದು ಇಲ್ಲಿಂದನೇ ಆರಾಮಾಗಿ ಹೋಗ್ಬೋದು. ಇದು ತುಂಬ ಹತ್ರ. ಈ ರೋಡ್ನ ಉಪಯೋಗಿಸ್ಕೊಳ್ಳಿ, ಜಾಸ್ತಿ ಕ್ರೌಡ್ ಇರಲ್ಲ. ರೋಡ್ ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟು ಫಾಲ್ಸ್ ಹತ್ರ ಸಿಗ್ತೀನಿ. ಈಗ ಹೋಗ್ತಾ ಇರೋದೇ ದಿಡುಪೆ ಫಾಲ್ಸ್. ದಿಡುಪೆಲಿ ಇರೋ ಅಂಥದ್ದು. ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ನಮಸ್ಕಾರ. ಮುಖ್ಯಾಂಶಗಳು. ಸ್ನೇಹಿತರೆ, ತಮಗೆಲ್ಲ ಸ್ವಾಗತ. ಎರಡನೇ ದಿನದ ಪ್ರವಾಸದ ಈ ಒಂದು ದಿನದಲ್ಲಿ ನಾವು ಈಗ ದಿಡುಪೆ ಜಲಪಾತಕ್ಕೆ ಬಂದಿದ್ದೇವೆ. ವಯಸ್ಕರಿಗೆ 200 ಮತ್ತು ಮಕ್ಕಳಿಗೆ 100ರ ಪ್ರವೇಶ ದರವನ್ನು ಇಲ್ಲಿ ಇಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದ್ದು ಇಲ್ಲಿಂದ ನಡೆದುಕೊಂಡು ಜಲಪಾತಕ್ಕೆ ಹೋಗಬೇಕಿದೆ. ಸುತ್ತಲೂ ಭೂತಾಯಿ ಹಸಿರು ಸೀರೆಯನ್ನುಟ್ಟು ತಮ್ಮನ್ನೆಲ್ಲ ಸ್ವಾಗತಿಸುತ್ತಿದ್ದಾಳೆ. ಇದನ್ನು ಕಂಡ ನಾವು ನಮ್ಮ ಜೀವನವೆಲ್ಲ ಏಕೆ ಇಲ್ಲೇ ಇರಬಾರದೆಂದು ಭಾವಿಸುತ್ತಿದೆ. ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ ಅಂದ್ಕೊಂಡೆ. Now you are saying the drift mud race bikes. The riders are Arun Kumar and Mohit BY. ಎದುರ್ಸಿ ಎದೆಗೆ ಓದ್ಬಿಡ್ತೀನಿ ಮನೆ ಮುಚ್ಕೊಂಡು ಕನ್ನಡದಲ್ಲಿ ಮಾತಾಡ್ಬೇಕು ಹೇಳ್ತಾ ಇದ್ದೀನಿ. You can see the bike. It's clearly moving along at the same time. It's struggling. Okay. Yeah, come on. Yes. Mohit has come. Now it's the time for the Arun. Yes, Arun. Come on, Arun. Come on. Yes, he uses a clever way. And he came and he finishes. Very good. ನೋಡಿ ಸ್ನೇಹಿತರೆ, ನಾವು ಇಲ್ಲಿಗೆ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇತ್ತು. ನಾವು ಇರ್ಲಿ ಪರವಾಗಿಲ್ಲ ಅಂತ ಬೈಕ್ನಲ್ಲಿ ಹೋಗ್ತಾ ಇದ್ದೇವೆ. ಎಂತಕ್ಕೆ ಬಹಳ ಕಷ್ಟದಾದ ಹಾದಿಗಳಿದೆ, ಅದನ್ನೆಲ್ಲ ದಾಟಿ ಹೋಗ್ತಾ ಇದ್ದೇವೆ. ನೋಡಿ, ಸುಂದರವಾದಂತ ನೈಸರ್ಗಿಕವಾದಂತ ಒಂದು ಕ್ಷಣವನ್ನ ನಾವು ಸವಿತಾ ಇದ್ದೇವೆ. ವಾವ್, ವಾಟ್ ಅ ಬ್ಯೂಟಿಫುಲ್ ವೇವ್. ಇಟ್ಸ್ ಅ ವಂಡರ್ಫುಲ್ ವೇವ್. ವೀಕ್ಷಕರೇ, ದಿಡುಪೆಯಿಂದ ಕೇವಲ 1.7 ಕಿಲೋಮೀಟರ್ಸ್ ಒಳಗಡೆ ಆಗುತ್ತೆ. ನೀವು ದಿಡುಪೆಗೆ ಬಂದರೆ ಸಾಕು. ಅಲ್ಲಿಂದ ಟೆಂಪೋಗಳು, ಗಾಡಿ ಬರ್ತೈತೆ, ಬರ್ಬೋದು. ಇಲ್ಲಿ ಪ್ರತಿ ಕಡೆ ಈ ಥರ ಸೈನ್ ಬೋರ್ಡ್ಗಳು ಹಾಕಿರ್ತಾರೆ. ಸ್ವಲ್ಪ ಟ್ರೆಕ್ಕಿಂಗ್ ಥರ ಮಾಡಬೇಕು. ಈ ಥರ ಕಾಡೊಳಗಡೆ ಎಲ್ಲ ಹೋಗುತ್ತೆ. ಆಮೇಲೆ ಅಲ್ಲಿ ಫಾಲ್ಸು ನೋಡೋಣ, ಫಾಲ್ಸ್ ಹೇಗಿದೆ ಅಂತ. ನೀರು ಕಮ್ಮಿ ಇದೆ, ಆಟ ಆಡ್ಬೋದು. ಇವಾಗ ಫುಲ್ ಜಾಸ್ತಿ ಇದ್ದಾಗ ಆಟ ಆಡೋಕ್ಕಾಗಲ್ಲ. ಇಟ್ಸ್ ಅನ್ ಅಮೇಝಿಂಗ್ ವ್ಯೂ. ಇಲ್ಲಿ ಯಾರೋ ಮನೆ ಕಟ್ಕೊಂಡವನೆ, ಪುಣ್ಯಾತ್ಮ. ಪ್ರತಿ ಹೆಜ್ಜೆಗೂ ಈ ಥರ ರಿವರ್ ಸ್ಟ್ರೀಮ್ ಸಿಗುತ್ತೆ ನೋಡಿ, ಹಿಂಗೆ ಹರಿತಾ ಇದೆ. ಆಲ್ರೆಡಿ ಹೋಗಿ ಬಂದಿದ್ದಾರೆ ಸ್ವಲ್ಪ ಜನ. ನೋಡಿ, ಹೋಗಿ ಬಂದಿದ್ದಾರೆ. ಮುಂದೆ ಟಿಕೆಟ್ ಕೊಡ್ತಾರಂತೆ. 200 ರೂಪಾಯೋ 100 ರೂಪಾಯೋ ಗೊತ್ತಾಗ್ತಾ ಇಲ್ಲ. ನೋಡೋಣ
ಸಕ್ಕತ್ತಾಗಿದೆ ಗಾಯ್ಸ್ ಮಾತ್ರ. ಅಲ್ಟಿ ಸ್ವಲ್ಪ ಟ್ರೆಕ್ಕಿಂಗು. ಕಡಾಯ್ಕಲ್ಗೆ ಹೋಗಿದ್ವಿ, ಅಲ್ಲಿ ಕ್ಲೋಸ್ ಆಗಿದೆ. ಈ ಥರ ಕ್ರಾಸಿಂಗ್ ಮಾಡಬೇಕು ರಿವರ್ಸ್ ಸ್ಟ್ರೀಮ್ನ. ನೋಡಿ ಅರುಣ್ ಅವ್ರು ಬರ್ತಾ ಇದಾರೆ ಈ ಥರ. ಪಾಪ ಅವರು ಕೈ ತೋರಿಸೋರು, ನಾನು ಕಾಲ್ನ ವಿಡಿಯೋ ಮಾಡಿದ್ದೆ. ಈಗ ಮಾಡಿ ಇಲ್ಲಿಂದ ಟಿಕೆಟು ಎಷ್ಟು ಅಂತ ಕೇಳ್ಬೇಕಾಗುತ್ತೆ. ಓನ್ಲಿ ಕ್ಯಾಶ್ ವೀಕ್ಷಕರೇ, ನೋ ಫೋನ್ ಪೇ. ವಿ ಹ್ಯಾವ್ ಫೋನ್ ಪೇ ಬಟ್ ನೋ ಕ್ಯಾಶ್. इसका कारण नरेंद्र मोदी. ಒಬ್ಬರಿಗೆ 200 ರೂಪಾಯಿ, ಟೋಟಲ್ 1000 ರೂಪಾಯಿ ಕ್ಯಾಶ್ ಕೊಟ್ಟಿದ್ದೀವಿ. ಈಗ ಟಿಕೆಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಇವರು ಬಾಸ್ ಅವ್ರ ಹೆಸರು ಬರೆದಿದ್ದಾರೆ, ಅರುಣ್ ಜೇಟ್ಲಿ. ಹಾ, ಟಿಕೆಟ್ ಬಂತು. ಇಲ್ಲಿ ಮಾಮೂಲಿ ಬುಕ್ಕಲ್ಲಿ ಎಂಟ್ರಿ ಮಾಡಿ ನಾವು ಹೋಗ್ಬೇಕು ಟಿಕೆಟ್ ತಗೊಂಡು. ಮತ್ತೆ ರಿಟರ್ನ್ ಬರ್ತಾ ಚೆಕ್ಔಟ್ ಟೈಮಿಂಗ್ ಬರೀಬೇಕು. ಇಲ್ಲಿ ಪ್ಲಾಸ್ಟಿಕ್ ನಾವೇನು ತಾಂಡೆ ಫುಲ್ಲು ಪ್ಲಾಸ್ಟಿಕ್ ಏನು ತಗೊಂಬರಂಗಿಲ್ಲ ಇಲ್ಲಿ. ಅದೇ ರೀತಿ ಹೋಗ್ಬೇಕು. ನೆಕ್ಸ್ಟು ಇಲ್ಲಿಂದ ಒಂದು 800 ಮೀಟರ್ ದೂರ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಇದಾಗಿದೆ ವಿಶೇಷತೆ ವೀಕ್ಷಕರೇ. ಕ್ಯಾಮ್ರಾಮ್ಯಾನ್ ಮೋಹಿತ್ ಜೊತೆ ಇದನ್ನ ಹೇಳ್ತಾ ಇರೋದು ಕೂಡ ಮೋಹಿತ್ ಅವರೇ. ಅಲ್ಲಿ ಡೈರೆಕ್ಟ್ ಆಗಿ ವೀಕ್ಷಕರೇ ನಾನು ಇದನ್ನೆಲ್ಲ ಸುಮ್ಮನೆ ನಿಮ್ಗೆ ಹೆಂಗ್ ಹೋಗೋದು ಅಂತೆಲ್ಲ ವಿಡಿಯೋ ಮಾಡಕ್ಕೆ ನಿಮ್ಗೂ ಹಿಂಸೆ ಆಗುತ್ತೆ. ಸೊ ಡೈರೆಕ್ಟ್ ಫಾಲ್ಸ್ ಹತ್ರ ಹೋಗಿ ನಾನು ಯಾವ ಥರ ಇದೆ ಅಂತ ನೋಡ್ತೀನಿ. ಸ್ವಲ್ಪ 200 ರೂಪಾಯಿ ಕಾಸ್ಟ್ಲಿ ಅನ್ನಿಸ್ತು. ಸ್ವಲ್ಪ ಹೊಟ್ಟೆ ಉರಿಯುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಇದರ ರಿವರ್ಸ್ ಸ್ಟ್ರೀಮ್ ಎಲ್ಲ ನೋಡ್ತಿರ್ತೀವಲ್ಲ, ಅದಕ್ಕೋಸ್ಕರ ಕೊಡಲೇಬೇಕಾಗುತ್ತೆ. ನೋಡಿ ಈ ಥರನೇ ಇಲ್ಲೇ ಕಾಲ್ನಡಿಗೆಲೇ ಹರಿಯುತ್ತೆ ನೀರು. ಬೇಕಾದ್ರೆ ಮಕ ಎಲ್ಲ ತೊಳ್ಕೊಂಡು ಹೋಗ್ಬೋದು. ಯುವರ್ ವಿಶ್ ವಾಟ್ ಯುವರ್ ವಾಶ್. ನೋಡಿ 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 ಯಾವ ಥರ ಕಿರ್ತಾ ಇದೆ ನೋಡಿ ವೀಕ್ಷಕರೆಲ್ಲ. ಇಲ್ಲೇ ನೋಡಿ ಸ್ವಲ್ಪ ದೂರ ಮೀನ್ಸ್ ಅದರ 1 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡ್ಕೊಂಡು ಬಂದಮೇಲೆ ಈ ಥರ ಸಿಗುತ್ತೆ. ಫುಲ್ಲು ಹೆವಿ ಮಳೆ ಆಗಿ ಭಯಂಕರ ನೀರಿದೆ, ಸಖತ್ತು ಫೋರ್ಸ್ ಆಗಿ ಬೀಳುತ್ತೆ. ಈಗ ಆಟ ಆಡೋವಷ್ಟು ನೀರಿದೆ ಇಲ್ಲಿ. ಈ ಟೈಮಲ್ಲಿ ಬರೋರು ಆರಾಮಾಗಿ ಆಟ ಆಡ್ಬೋದು. ಈ ತಿಂಗಳು ಕಳೆದ ಮೇಲೆ ಫುಲ್ಲು ಫೋರ್ಸ್ ಆಗುತ್ತೆ ನೀರು. ಬಾಯ್ಸ್ ಆಲ್ ಆರ್ ಕಮಿಂಗ್. ಎಂತಕ್ಕೆ? ಫುಲ್ಲು ಸೈಕಾಗಿ ಬರ್ತಾ ಇದ್ದಾರೆ ಡಿಸ್ಕಷನ್ ಮಾಡ್ಕೊಂಡು. ನನ್ನ 3 ವರ್ಷದ ಒಂದು ಡಿಮಾರ್ಟ್ ಸ್ಲಿಪ್ಪರು ಇವತ್ತಿಗೆ ಹರಿದೋಗಿದೆ. ಅದರಲ್ಲೂ ಅದು ತನ್ನ ಸರ್ವಿಸನ್ನು ಮಾಡ್ತಾ ಇದೆ ವೀಕ್ಷಕರೇ. ಯಾರು ಲೋ ಬಜೆಟಲ್ಲಿ ಒಳ್ಳೆ ಸ್ಲಿಪ್ಪರ್ ನೋಡ್ತಾರೆ ಡಿಮಾರ್ಟ್ ತಾಳಿ 99 ರೂಪಾಯಿ. ನೋಡಿ ಫಾಲ್ಸು ಸ್ವಲ್ಪ ಅಲ್ಲಿ ಚೆಕ್ ಪಾಯಿಂಟಿಂದ ಮುಂದಕ್ಕೆ ಬಂದರೆ ಒಂದು ಹತ್ತತ್ರ ಒಂದು 800 to 900 ಮೀಟರ್ ಇದರ ಸಿಗುತ್ತೆ. ಇದು ಕಡಮಗುಂಡಿ ಜಲಪಾತ ಅಂತ. ದಿಡುಪೆ ಅಂತ ಏನಕ್ಕೆ ಅಂತಾರೆ ಅಂದರೆ ಇದು ದಿಡುಪೆ ಅನ್ನೋ ಊರಲ್ಲಿರೋದು. ಸೊ ದಿಡುಪೆ ಫಾಲ್ಸ್ ಅಂತಾರೆ. ಸಕ್ಕತ್ತಾಗಿದೆ ನೋಡಿ. ವೀಕ್ಷಕರೇ, ಇದೇ ಅದ್ಭುತವಾದಂಥ ಫಾಲ್ಸು, ದಿಡುಪೆ ಫಾಲ್ಸ್ ಅಂತ. ದಿಡುಪೆಲೇ ಇರೋದು. ಮಳೆ ಆದಾಗ ಭಯಂಕರ ನೀರು ಈ ಕಲ್ಲು ಮೇಲವರೆಗೂ ಬೀಳ್ತಾ ಇರುತ್ತೆ. ಬಟ್ ಇವಾಗ ಸ್ವಲ್ಪ ನೀರು ಇರೋದ್ರಿಂದ ಕಮ್ಮಿ ಇದೆ. ಆಮೇಲೆ ಈ ಫಾಲ್ಸ್ ಇನ್ನೊಂದು ಹೆಸರಿದೆ, ನಾನು ಆಗಲೇ ಹೇಳೋದಲ್ಲ, ಅದು ಸಕ್ಕತ್ತಾಗಿದೆ ನೋಡಿ. ಬರೋರು ಬನ್ನಿ. ಈ ಥರ ಇದೆ, ಇಲ್ಲೊಂದು ಸ್ವಲ್ಪ ಆಳ ಇದೆ, ಎಲ್ಲ ಇದೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಹಿಂಗೆಲ್ಲ ಆಡ್ಬೋದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಜರ್ನಿಯ ಮತ್ತು ಪ್ರವಾಸದ ಮೊದಲನೆಯ ತಾಣ ದಿಡುಪೆ ಫಾಲ್ಸ್. ಸೈಕ್ ಆಗಿದೆ ಬಿಡಿ ಬ್ರೋ. ಅದೇನೋ ಕಾಣ ಗೊತ್ತಿಲ್ಲಪ್ಪ, ಅದೇನು ಅದೇನೋ ಮರ್ತಾ ಇದೆ ವೀಕ್ಷಕರೇ, ಇನ್ನೊಂದು ಹೆಸರು. ಇವರೆಲ್ಲ ಬಾಯ್ಸು. ಇವರು ಯಾವ ಊರು ನಿಮ್ಮದು? ಮಂಗಳೂರಿಂದ ಬಂದಿದ್ದಾರೆ. ಹಾಂ, ಸುಮಾರು ಜನಗಳು ಬರ್ತಾ ಇದ್ದಾರೆ.
ಹಾಗೆ ಇಲ್ಲೊಬ್ರು ಅಣ್ಣ ಸಿಕ್ಕಿದ್ದಾರೆ, ಅವರನ್ನ ಮಾತಾಡ್ಸೋಣ, ಅವರನ್ನ ಕೇಳೋಣ. ಹೇಗಿತ್ತಣ? ಸಾಕಾದಾಗೈತೆ. ಒಬ್ಬರೇ ಬಂದಿದ್ದಾರೆ. ಯಾವರು? ಕುಂದೂರು. ಕುಂದೂರಿಂದ ಬಂದಿದ್ದಾರೆ. ನಮಗೆ ಇಲ್ಲಿ ಸ್ನೇಹಿತರಾಗಿದ್ದಾರೆ. ಮತ್ತೆ ಕುಂದೂರು ಅಂದ್ರೆ ನಮ್ಮೂರ್ ತಾನೆ ಕುಂದೂರು ಮಠ. ನೀವು ಹಂಗೆ ಹೇಳ್ಬೇಕು, ನಾನು ಯಾವ್ದು ಮಂಗ್ಳೂರ್ ಕುಂದೂರು ಹಂಗ ಬಿಟ್ಟವ್ರ ಅವರಲ್ಲಿ. ಇಲ್ಲಿ ಬೇಲೂರು ಕುಂದೂರಲ್ಲ, ಕುಂದೂರು ಮಠ. ಕುಂದೂರು ಮಾಡ್ತಾವ್ರು ನಮ್ಮವರೇ ಅವರು. ಅಯ್ಯೋ ಬಾಡ್ ತಿನ್ನಕ್ಕೆ ಸತಿ ಹೋಗಿದ್ದೀವಿ. ಹಿಂಗಿತ್ತು ಫಾಲ್ಸು. ಇಲ್ಲಿಂದ ನೋಡಿ ಈಗ ಜನವೇ ಇಲ್ಲ, ಎಲ್ಲ ಖಾಲಿಯಾಗಿದ್ದಾರೆ. ಕಿತ್ತಾಡಿದ್ರು ಇವಾಗ ಹೊಡೆದಾಡ್ ಫೋಟೋ ತೆಗೆಸ್ಕೊಂಡು ಈಗ ಜನವೇ ಇಲ್ಲ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ನೋಡೋಣ ವೀಕ್ಷಕರೇ. ಚಾರ್ಜ್ ಖಾಲಿ ಆಗ್ತಾ ಇದೆ, ಮತ್ತೆ ಭೇಟಿ ಆಗೋಣ. ನಿರಂತರ ಸುದ್ದಿಗಾಗಿ ನಿರೀಕ್ಷಿಸಿ TV9 ಕ್ಯಾಮರಾಮನ್ ಗಿರಿರಾಮ್ ಜೊತೆ ಪುಟ್ಟೇರಸಿಂಹ ಜಂಗ್ಲಿ. ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ.